ಸ್ನೇಹಿತರೆ ನಮಸ್ಕಾರ. ನಿಮ್ಮ ನ್ಯೂಸ್ ಪಾಯಿಂಟ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಏನು 4 ದಿನಗಳಿಂದ ಏನು ಧರ್ಮಸ್ಥಳದಲ್ಲಿ SIT ಕಾರ್ಯಾಚರಣೆ ನಡೀತಿದೆ, ಅದರಲ್ಲಿ ಕೆಲವು ಪಾಯಿಂಟ್ನಲ್ಲಿ ಏನೂ ಸಿಗಲಿಲ್ಲ. ಅದಾದ ನಂತರ ಇವತ್ತು 6 ನಿನ್ನೆ ಮಾಡಿದರು, 7, 8 ಇವತ್ತು ಅಗೆಯುವ ಕೆಲಸ ಮಾಡಿದರೆ ಅದನ್ನು ಅಗದು ಅಲ್ಲಿ ಏನೂ ಸಿಗಲಿಲ್ಲ ಅನ್ನೋದು ಒಂದು ಮಾಹಿತಿ ಎಲ್ಲರೂ ಕೂಡ ಹೇಳ್ತಾ ಇರೋದು. ಅಲ್ಲಿ ಯಾವುದೇ ಒಂದು ಬುರುಡೆ ಸಿಕ್ಕಿಲ್ಲ, ಮತ್ತು ಯಾವುದೋ ಒಂದು ಮೂಳೆ ಸಿಕ್ಕಿಲ್ಲ, ಮತ್ತು ಕಳೆಬರ ಏನೂ ಸಿಗಲಿಲ್ಲ ಅನ್ನೋದು 2 ಪಾಯಿಂಟಲ್ಲಿ. 8 ಮತ್ತು 7ರಲ್ಲಿ 6ರಲ್ಲಿ ಒಂದು 12 ಮೂಳೆ, ಒಂದು ತಲೆಬುರುಡೆ, ಇದೆಲ್ಲ ಸಿಕ್ಕಿದೆ, ಹಲ್ಲುಗಳು ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಉಳಿದಂತೆ ಇನ್ನು 9, 10, 11, 12, 13 ಇದೆ. ಸೊ ನಾಳೆ ಅದನ್ನು ಕಾರ್ಯಾಚರಣೆ ಮಾಡಲಿಕ್ಕೆ SIT ಅವರು ತಯಾರಿಯನ್ನು ನಡೆಸ್ಕೊತಿದ್ದಾರೆ. ಇಲ್ಲಿ ಊಹಾಪೋಹಗಳೇ ಹರಿದಾಡ್ತಿದೆ. ಏನೂ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ನಿಜವಾಗಿಯೂ ಏನೂ ಸಿಕ್ಕಿಲ್ವಾ? ನಿನ್ನೆ ಆದಂಥ ಘಟನೆಗಳು, ಅದಕ್ಕಿಂತ ಮುಂಚೆ ಅಂದರೆ ಪಾಯಿಂಟ್ 1ರಲ್ಲಿ ಆದಂಥ ಘಟನೆಗಳನ್ನು ಆಧಾರವನ್ನು ಇಟ್ಟುಕೊಂಡು SIT ಅವರು ಎಲ್ಲೋ ಒಂಥರ ರೀತಿ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಂಪ್ಲೀಟಾಗಿ 6 ಮತ್ತು 7 ನಡುವೆ ಏನು ನಡೀತೋ ಅದು ಆಗಬಾರ್ದು ಅಂದ್ಬಿಟ್ಟು 7ನ ಮತ್ತು 8ನೇದನ್ನು ಇವತ್ತೇನು ಅದನ್ನು ಡಿಗ್ ಮಾಡಿದ್ರು ಅವೆರಡನ್ನೂ ಕೂಡ ಕಂಪ್ಲೀಟಾಗಿ ಕವರ್ ಮಾಡಿ ಬ್ಲೂ ಶೀಟ್ ಥರ ಹಾಕಿ ಅದಕ್ಕೆ ಎಲ್ಲ ಕೂಡ ಏನು ಬೇಕೋ ಅದನ್ನು ತಯಾರಿಯನ್ನು ಮಾಡಿಕೊಂಡು, ಜೊತೆಗೆ ಯಾರು ಕೂಡ ಸೆಲ್ಫೋನ್ ಬಳಸಬಾರ್ದು, ಅಂದರೆ ಮೊಬೈಲ್ನ ಬಳಸಬಾರ್ದು ಅಂದ್ಬಿಟ್ಟು ಒಬ್ಬರೇ AC ಅವರಿಗೆ ಮಾತ್ರ ಅನುಮತಿಯನ್ನು ಕೊಟ್ಟು ಅಲ್ಲಿ ಕಾರ್ಯಾಚರಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಇಲ್ಲಿ ನೋಡಬೇಕಾದ್ರೆ SITನವರು ಅಷ್ಟೊಂದು ನಿಗೂಢವಾಗಿ ಅಷ್ಟೊಂದು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇಷ್ಟು ಮಳೆ ಇದ್ದರೂ ಕೂಡ ಅಷ್ಟು ನೀಟಾಗಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಅಲ್ಲಿ ಜನದಟ್ಟಣೆ ಸೇರ್ತಾ ಇದೆ ದಿನೇ ದಿನೇ. ಏನೆಲ್ಲ ಆಗ್ತಾಯಿದೆ ಅನ್ನೋದು ಕುತೂಹಲ ಎಲ್ರಿಗೂ ಇದೆ, ಮಾಧ್ಯಮದವ್ರಿಗೂ ಇದೆ. ಆದರೆ ಕೆಲ ಮಾಧ್ಯಮದವರಂತೂ SIT ಆರಂಭ ಆಗಿದ್ದರೂ ಅವನು ಮುಸ್ಕುದಾರಿಯವನು ಬಂದು ನಾನು ಬುರುಡೆ ಅಲ್ಲೇನು ಊತಾಕಿದ್ದೀನೋ ಹೆಣಗಳನ್ನು ನಾನು ತೋರಿಸ್ತೀನಿ ಅಂತ ಹೇಳಿದರು. ಕೆಲವೊಂದು ಮಾಧ್ಯಮಗಳು ಬಿತ್ತರ ಮಾಡಲಿಲ್ಲ. ಅದಾದ ಬಳಿಕ ಕೆಲವೊಂದು ಮಾಧ್ಯಮಗಳು ನೆಗೆಟಿವ್ ಆಗಿ ಮಾಡ್ಕೊತ ಬಂದು, ಅಲ್ಲಿ ಏನೇ ಇರಲಿ, ಊಹಾಪೋಹಗಳು ಏನೇ ಇರಲಿ, ಪ್ರಸಾರ ಮಾಡಲಿ ಬಿಡಲಿ, ಅದನ್ನು ತಾರ್ಕಿಕ ಹಂತಕ್ಕೆ ನಾವು ಬರೋದು ತಪ್ಪು. ಈ ಒಂದು ನಿಟ್ಟಿನಲ್ಲಿ SIT ಎಲ್ಲ ಆಯಾಮಗಳಿಂದ ಹಿಡಿದು ಅದಕ್ಕೆ ತಕ್ಕಂತೆ ಎಲ್ಲ ರೀತಿಯಲ್ಲೂ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ತದನಂತರ ಏನು ರಿಪೋರ್ಟ್ ಕೋರ್ಟ್ಗೆ ಸಲ್ಲಿಸುತ್ತೋ, ಕೋರ್ಟಿಂದ ಏನು ಆರ್ಡರ್ ಬರುತ್ತೋ ಅಲ್ಲಿವರೆಗೂ ಯಾರಿಗೂ ಕೂಡ ಏನು ನಡೀತಿದೆ ಏನಾಗ್ತಿದೆ ಅನ್ನೋದು ಅದು ಗೊತ್ತಾಗಲ್ಲ. ಅದು ಎಲ್ಲ ಊಹಾಪೋಹಗಳೇ ಇರ್ತವೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಕ್ಕಂಥ ಟೀಮ್ ಯಾರಾದರೂ ಪ್ರೆಸ್ ರಿಲೀಸ್ ಮಾಡಿದ್ರೆ ಮಾತ್ರ ಅದು ಅದಕ್ಕೆ ಒಂದು ಅಥೆಂಟಿಕ್ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವುದೂ ಇಲ್ಲ. ಸೊ ಇಲ್ಲಿ ಊಹಾಪೋಹಗಳು ಅಷ್ಟು ಸಿಕ್ಕಿದೆ, ಇಷ್ಟು ಸಿಕ್ಕಿಲ್ಲ, ಆ ಪಾಯಿಂಟಲ್ಲಿ ಅದು ಸಿಕ್ಕಿದೆ, ಈ ಪಾಯಿಂಟಲ್ಲಿ ಸಿಕ್ಕಿಲ್ಲ, ಅವರೇ ದೋಷಿ, ಅವರೇ ಆಗಿ ಮಾಡಿದ್ದಾರೆ, ಇವ್ರಾಗಿ ಮಾಡಿದ್ದಾರೆ, ಇಲ್ಲ ದಾರಿ ತಪ್ಪಿಸಿದಾನ, ಇವೆಲ್ಲವೂ ಕೂಡ ಊಹಾಪೋಹಗಳು. ಇದು ಯಾವುದನ್ನು ನಂಬಲಿಕ್ಕೆ ಹೋಗಬೇಡಿ. ಧರ್ಮಸ್ಥಳದ ಪ್ರಕರಣ ಬಹಳ ಸೂಕ್ಷ್ಮವಾದದ್ದು. ಅಲ್ಲಿರ್ತಕ್ಕಂಥ ಊರಿನ ಹೆಸರು ಧರ್ಮಸ್ಥಳ ಆದರೆ ಅಲ್ಲಿ ಆ ಊರಲ್ಲಿ ನೆಲೆಸಿರ್ತಕ್ಕಂಥ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅನ್ನೋರ ಮೇಲೆ ತುಂಬ ನಂಬಿಕೆ ಇಟ್ಟುಕೊಂಡು ಆ ದೈವವನ್ನು ಆರಾಧನೆ ಮಾಡ್ತಕ್ಕಂತಹ ಜನ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ. ಸೊ ಅದು ಎಲ್ಲೋ ಒಂದು ಕಡೆ ಅವರ ನಂಬಿಕೆಗೆ ಹೊಡೆತ ಬೀಳುತ್ತೆ. ಅದೇ ರೀತಿಯಲ್ಲಿ ಅಲ್ಲಿ ತೀರಿ ಹೋದಂಥ, ಅಲ್ಲಿ ಅನ್ಯಾಯಕ್ಕೆ ಒಳಗಾದಂಥ ಹೆಣ್ಣುಮಕ್ಕಳು ಕೂಡ ನ್ಯಾಯ ಸಿಗಬೇಕು. ಸೊ ಇಲ್ಲಿ ಘಟನೆ ಏನಾಗಿದೆ ಏನಾಗಿಲ್ಲ ಅನ್ನೋದನ್ನು ಮಾತ್ರ ನಾವಿಲ್ಲಿ ನೋಡ್ಕೋಬೇಕಾಗತ್ತೆ. ಇಲ್ಲಿ ಯಾರನ್ನೋ ದೂಷಿಸಿ ಅವ್ರ ಪರ ನಾವು ಮಾತಾಡ್ತಿದ್ದೀವಿ, ಇವ್ರ ಪರ ನಾವು ಮಾತಾಡ್ತಿದ್ದೀವಿ, ಅದು ಹಾಗಾಗ್ಬಿಡುತ್ತೆ, ಇದು ಹೀಗಾಗ್ಬಿಡುತ್ತೆ, ಒಂದು 10-6 ಜನನ ಅದು ಸಂಬಂಧಪಟ್ಟವ್ರನ್ನ ಕೂರಿಸ್ಕೊಂಡು ಅದು ಹಾಗೆ ಇದು ಹೀಗೆ, ಇದು ಹಾಗಾಗುತ್ತೆ, ಹೀಗಾಗುತ್ತೆ, ಹೋಗುತ್ತೆ. ಅದು ತನಿಖೆ ನಡೀತಾ ಇರ್ತಕ್ಕಂಥದ್ದು 15-20 ವರ್ಷಗಳ ಹಿಂದೆ ನಡೆದಂಥ ಪ್ರಕರಣಗಳ ಶೋಧ ಕಾರ್ಯ. ಸೊ ಅದನ್ನು ಹುಡುಕಬೇಕು ಆದರೆ ಒಂದು ಸವಾಲಿನ ಒಂದು ರೀತಿ ಇರುತ್ತೆ. ಅದನ್ನು ಮಾಡ್ತಿರ್ತಕ್ಕಂಥದ್ದು SIT ತಂಡ. ಅವರಿಗೆ ನಾವೀಗ ಯಾವುದೇ ರೀತಿಯ
ಕುಗ್ಗಿಸುವಂಥ ಕೆಲಸ ಮಾಡಬಾರ್ದು, ದಯವಿಟ್ಟು ಯಾರು ಕೂಡ ಮಾಡಬಾರ್ದು. ಇದು ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಅವ್ರ ಪಾಡಿಗೆ ಅವ್ರು ಮಾಡಲಿ. ಇಲ್ಲಿ ಸಿಗಲಿ ಬಿಡಲಿ, ಅಂತಿಮ ವರದಿ ಬರುತ್ತೆ. ಅಂತಿಮ ವರದಿ ಬಂದಾಗ ಒಂದು ಕನ್ಕ್ಲೂಷನ್ ಅಂತ ಬರುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ಯಾರು ಊಹಾಪೋಹಗಳು ಏನು ಹೇಳ್ತಿದ್ದಾರೋ, ಧರ್ಮಸ್ಥಳದಲ್ಲಿ ಹಾಗೇ ಬಿಟ್ಟಿದ್ಯಾ, ಅವು ಸಿಕ್ಕೇ ಬಿಡ್ತಾ ಬುರುಡೆ, ಸಿಕ್ಕಿಬಿಟ್ರೆ ಯಾರು ಅಪರಾಧಿಗಳು ಇವರೇ ಅಂತ ಕನ್ಕ್ಲೂಷನ್ ಬರ್ಲಿಕ್ಕೆ ಹೋಗಬೇಡಿ. ಇಲ್ಲ ಯಾವುದಲ್ಲೂ ಸಿಗಲಿಲ್ವಾ, ಇವ್ರು ದಾರಿ ತಪ್ಪಿದ್ದಾರಾ, ಅದ್ರ ಮೇಲೆ ಆಪಾದನೆ ಮಾಡ್ತಾರೆ, ಅದನ್ನು ಹೇಳಲಿಕ್ಕೆ ಹೋಗ್ಬೇಡಿ. ಯಾವುದನ್ನು ಕೂಡ ನಾವು ಇಲ್ಲಿ ಏನು ಕೂಡ ತಾರ್ಕಿಕ ಅಂತ್ಯ ಬರೋವರೆಗೂ ಯಾವುದು ಕೂಡ ನಾವು ಡಿಸೈಡ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಇನ್ನೂ 4 ಪಾಯಿಂಟ್ ಇದೆ. 9, 10, 11, 12, 13. ಸೊ 5 ಪಾಯಿಂಟ್ ಇದೆ. ಆ 5 ಪಾಯಿಂಟಲ್ಲೂ ಬಹುಶಃ ಸಿಕ್ಕರೆ ಅದಕ್ಕೆ ಒಂಥರ ಊಹಾಪೋಹಗಳು ಉಟ್ಕೊಳ್ಳುತ್ತೆ. ನಾನು ಕಳೆದ ಬಾರಿನೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಯಾವುದೇ ಕಾರಣಕ್ಕೂ ಸಿಕ್ಕರೆ ಒಂದು ರೀತಿ ಚರ್ಚೆಗಳಾಗ್ತವೆ, ಸಿಗಲಿಲ್ಲ ಅಂದರೆ ಇನ್ನೊಂದು ರೀತಿ ಚರ್ಚೆಗಳಾಗ್ತವೆ. ಇಲ್ಲಿ ಪರ ವಿರೋಧ ತಟಸ್ಥ 3 ಇದೆ. ಸೊ ಈ 3ನ್ನ ನಾವು ನೋಡಿಕೊಂಡು ಹೋಗಬೇಕಾಗತ್ತೆ. ಎಚ್ಚರಿಕೆಯಿಂದ ನಾವಿಲ್ಲಿ ವರದಿನೂ ಮಾಡಬೇಕಾಗತ್ತೆ, ಎಚ್ಚರಿಕೆಯಿಂದ ನಾವಿಲ್ಲಿ ಸುದ್ದಿನೂ ಕೂಡ ಹೇಳ್ಬೇಕಾಗತ್ತೆ. ಅದು ಹಾಗಾಗತ್ತೆ, ಹೀಗಾಗತ್ತೆ, ಅದು ಹಂಗೆ ಹಿಂಗೆ ಅದು ಹೇಳಲಿಕ್ಕಾಗಲ್ಲ. ಅಲ್ಲಿ ಸಿಕ್ಕಿ ಪುರಾವೆಗಳು ಸಿಕ್ಕಿ ಫಾರೆನ್ಸಿಕ್ ಏನು ಬಂದಿದ್ದಾರೆ ಅವರು ಎಲ್ಲೂ ಕೂಡ ಅದನ್ನು ಫಾರೆನ್ಸಿಕ್ ರಿಪೋರ್ಟ್ ಬರಬೇಕು. ಬಂದಾದಮೇಲೆ SIT ಒಂದು ರಿಪೋರ್ಟ್ ರೆಡಿ ಮಾಡಬೇಕು. ಅವನು ಮುಸುಕುದಾರಿ ಏನು ತೋರಿಸ್ತಿದ್ದಾನೋ ಅದರಲ್ಲೆಲ್ಲ ಕಳೆ ಬರಗಳಿದಾವ, ಪಂಚಾಯತಿಯಲ್ಲಿ ಏನು ನಮೂದಾಗಿದೆಯಾ, ಆ ಕಾಲಘಟ್ಟದಲ್ಲಿ ಎಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ, ಆ ಪಂಚಾಯತಿಯಲ್ಲಿ ಮಿಸ್ಸಿಂಗ್ ಆಗಿರತಕ್ಕಂಥದ್ದು ಸ್ಟೇಷನಲ್ಲಿ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಗಿದೆಯಾ, ಇವೆಲ್ಲವೂ ನೋಡಬೇಕಾಗುತ್ತೆ. ತುಂಬ ಅಂದುಕೊಂಡಷ್ಟು ಯಾವುದೋ ಸುಲಭದ ಕೆಲಸ ಅಲ್ಲ. ಈಗ ಏನು ತನಿಖೆ ನಡೀತಿದೆ, ಆ ತನಿಖೆ ಏನು ಮಳೆ ಬೇರೆ ಇದೆ, ಅಷ್ಟು ಸುಲಭದ ಕೆಲಸ ಇಲ್ಲ. ಒಂದು ಚೂರು ಏರುಪೇರಾದರೂ ಕೂಡ SIT ತಂಡಕ್ಕೆ, ರಾಜ್ಯಕ್ಕೆ, ಜನ ನ್ಯಾಯಕ್ಕಾಗಿ ಯಾರು ಕಾಯ್ತಿದ್ದ ಅವರಿಗೆ ಒಂದು ರೀತಿ ಹೊಡ್ತಾ ಬೀಳುತ್ತೆ. ಇನ್ನೊಂದು ಕಡೆ ಆ ಧರ್ಮ ಮತ್ತು ದೇವರ ಬಗ್ಗೆ ಇಟ್ಕೊಂಡಿರೋ ನಂಬಿಕೆಗಳಿಗೆ ಹೊಡ್ತಾ ಬೀಳುತ್ತೆ. ಸೊ ಹಾಗಾಗಿ ಊಹಾಪೋಹಗಳಿಗೆ ಎಲ್ಲರೂ ಕೂಡ ಯಾರು ಕೂಡ ಅದು ತಲೆ ಕೊಡಬೇಡಿ. ಸರ್ಕಾರ ಏನು ಹೇಳುತ್ತೆ, ಅಲ್ಲಿ ಇನ್ವೆಸ್ಟಿಗೇಷನ್ ಟೀಮ್ ಏನು ಹೇಳುತ್ತೆ, ಕೋರ್ಟಿಂದ ಬರ್ತಕ್ಕಂಥ ಆದೇಶ ಏನು ಹೇಳುತ್ತೆ, ಅದನ್ನಷ್ಟೇ ನಂಬಬೇಕಾಗತ್ತೆ. ಈ ಧರ್ಮಸ್ಥಳದ ಪ್ರಕರಣದಲ್ಲಿ ದಯವಿಟ್ಟು ಯಾರು ಊಹಾಪೋಹಕ್ಕೆ ತಲೆ ಕೊಡಬೇಡ ಅಂತ ಹೇಳ್ತಾ ಇದ್ದೀನಿ.